ಫ್ರೆಶ್ ಅಪ್ ಆಗಿ ಬಂದಾದ್ಮೇಲೆ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಕೈಗೆ ಸನ್ಸ್ಕ್ರೀನ್ ಹಚ್ಕೊತಾ ಇದ್ದೀನಿ. ಫುಲ್ ಟ್ಯಾನ್ ಆಗಿಬಿಟ್ಟಿದೆ, ಬಾಯ್ಕೊಂಡು ಹೋಗ್ಬಿಟ್ಟು ಬಂದು ಅಂತ ಹೇಳ್ಬಿಟ್ಟು ಸುಬ್ಬು ಅವ್ರು ಇಲ್ಲಿ ಲಂಚ್ ಪ್ರಿಪೇರ್ ಮಾಡ್ತಿದ್ರೆ. ಅರ್ಧ ಕೆಜಿ ಚಿಕನ್ ತಂದು ನನಗೆ ಕೊಟ್ಟಿದ್ದಾರೆ, ಅರ್ಧ ಕೆಜಿ ಗುಂಡ್ಗೆ ಲಿವರ್ ಅವ್ರು ತೊಗೊಂಬಂದಿದ್ರೆ ಅವರೇ ಮಾಡ್ಕೊತಾರಂತೆ. ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಫ್ರಿಜ್ಜಲ್ಲಿ ಇಕ್ಕಿದೆ, ತಣ್ಣಗೆ ಐಸ್ ಕ್ರೀಮ್ ಥರ ಇದೆ, ತಿಂದು ಎಂಜಾಯ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊಟ್ಟೆ ಹಸ್ತಾಯಿತ್ತು ಅಂತ ಹೇಳ್ಬಿಟ್ಟು ಸುಬ್ಬು ಅವ್ರು ಒಂದು ಕಡೆ ಕುಕಿಂಗ್ ಮಾಡ್ತಾ ಇದ್ದಾರೆ, ಒಂದು ಕಡೆ ನಾನು ಮಾಡೋಣ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡು, ಆಮೇಲೆ ಸ್ವಲ್ಪ ಚಕ್ಕೆ, ಲವಂಗ, ಕೊತ್ತಂಬರಿ ಹಾಕೊಂಡು ಆಯಿಲ್ ಹಾಕೊಂಡು ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸೈಡ್ ಅವ್ರು ಯೂಟ್ಯೂಬ್ ನೋಡ್ತಾ ಮಾಡ್ತಿದ್ದಾರೆ. ಅದೆಲ್ಲ ಫ್ರೈ ಆದಮೇಲೆ ಜಾರಲ್ಲಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ ಆ್ಯಡ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಬೇಕು. ಒಂದು ಕಡೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕೊಂಡು ಚಿಕನ್, ಉಪ್ಪು, ಅರಿಶಿನ ಹಾಕೊಂಡು ನೀಟಾಗಿ ಈ ಥರ ಫ್ರೈ ಆದಮೇಲೆ ರುಬ್ಬಿಕ್ಕಿರೋ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಒಂದು ಕಡೆ ನಾನು ಪ್ರಿಪೇರ್ ಮಾಡ್ತಾರೆ, ಒಂದು ಕಡೆ ಅವ್ರ ಗುಂಡಿಗೆ ಲಿವರ್ ರೆಡಿ ಆಗ್ತಾ ಇದೆ. ನೋಡಿ ಎಷ್ಟು ಯಮ್ಮಿಯಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಚಿಕನ್ ಮಸಾಲ ಆ್ಯಡ್ ಮಾಡ್ಕೊಂಡ್ರೆ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ಸೈಡ್ ಮುದ್ದೆ ಕೂಡ ಇಟ್ಟಿದ್ದೀನಿ, ಅದು ರೆಡಿ ಆಗ್ತದೆ. ಮತ್ತು ವಾಟ್ರ್ ಹಾಕ್ಕೊಂಡು ಆಮೇಲೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ನಮ್ಮ ಟೇಸ್ಟ್ ತగ్గಟ್ಟಂಗೆ ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಕುಕ್ ಮಾಡ್ಕೊಬೇಕು. ನೀಟಾಗಿ ಬೇಯಬೇಕದು, ಹಂಗೆ ಬೆಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಸಾರು ರೆಡಿ ಆದಾಗ ಆಫ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಒಂದು ಸೈಡ್ ಅವ್ರದ್ದು ಕೂಡ ಲಿವರ್ ಫ್ರೈ ರೆಡಿ ಆಗಿದೆ, ಒಂದು ಕಡೆ ಮುದ್ದೆ ಕೂಡ ರೆಡಿ ಆಗಿದೆ. ಬನ್ನಿ ತಿನ್ನೋಣ. ನೋಡಿ ಎಷ್ಟು ಯಮ್ಮಿಯಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಮುದ್ದೆ ಚಿಕನ್ ಸಾಂಬಾರು ಅಂದರೆ ನಂಗೆ ತುಂಬಾ ಇಷ್ಟ, ಅದಕ್ಕೆ ಎಂಜಾಯ್ ಮಾಡ್ತಾ ತಿಂತಾಯಿದ್ದೀನಿ. ಸಕ್ಕತ್ತಾಗಿತ್ತು. ಅವ್ರ ಲಿವರ್ ಫ್ರೈ ಟ್ರೈ ಮಾಡ್ತಾಯಿದ್ದೀನಿ, ಅವ್ರದ್ದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು, ನನಗೂ ಇಷ್ಟ ಆಯಿತು. ಅಷ್ಟೇ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.